ಆತ್ಮೀಯ ರಾಜ್ಯದ ಮಾಧ್ಯಮ ಸ್ನೇಹಿತರಲ್ಲಿ ವಿನಂತಿ. ಇವತ್ತು ನಾನು ಈ ಒಂದು ವಿಡಿಯೋ ಮಾಡೋ ಒಂದು ಉದ್ದೇಶ, ಇವತ್ತು ಕರ್ನಾಟಕ ರಾಜ್ಯ ಪತ್ರಕರ್ತರ ವಿತರಕರ ಒಕ್ಕೂಟದ ರಾಜ್ಯಾಧ್ಯಕ್ಷ ಆಗಿರುವಂತ ಶಂಬ್ಲಿಂಗರ 43 ವರ್ಷ. ಇನ್ನು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಸಿಂಪ್ಟಮ್ಸ್ ಕಾಯಿಲೆ, ಆ ಒಂದು ಕಾಯಿಲೆಯಿಂದ ಆರೋಗ್ಯದಲ್ಲಿ ತೀವ್ರ ಏರುಪೇರು ಆಗಿದ್ದು, ಬಹಳಷ್ಟು ತೀವ್ರ ಒಂದು ಹೀನಾಯ ಸ್ಥಿತಿ, ಜೊತೆಗೆ ಕಷ್ಟಕರ ಸ್ಥಿತಿಯಲ್ಲಿ ಇವತ್ತು ಏನಾಗುತ್ತೋ ಗೊತ್ತಿಲ್ಲ ಅಂತ ಸ್ಥಿತಿಯಲ್ಲಿ ಇವತ್ತು ಶಂಬ್ಲಿಂಗ್ ಅವರ ಸ್ಥಿತಿ ಇದೆ. ಇವತ್ತು ಒಬ್ಬ ಪತ್ರಿಕೆಯ ವಿತರಕರ ಸಂಘದ ರಾಜ್ಯಾಧ್ಯಕ್ಷರು, ಅವರಿಗೆ ಇವತ್ತು ರಾಜ್ಯಾದ್ಯಂತ 70,000 ವಿತರಕರ ಹಿಂದೆ ಇದ್ದಾರೆ. ಆದ್ರೂ ಇವತ್ತು ರಾಜ್ಯಾಧ್ಯಕ್ಷ ಪರಿಸ್ಥಿತಿನೇ ಈ ತರ ಆದಾಗೆ ಇವತ್ತು ವಿಕ್ರಮ್ ಮಣಿಪಾಲ್ ಹಾಸ್ಪಿಟಲ್, ಇವತ್ತು ಕನ್ನಿಂಗ್ಹ್ಯಾಮ್ ರೋಡ್ ಅಲ್ಲಿ ಇರುವಂತಹ ಹಾಸ್ಪಿಟಲ್ ಅಲ್ಲಿ ಕಳೆದ 7 ದಿನಗಳಿಂದ ಅಡ್ಮಿಟ್ ಆಗಿದ್ದಾರೆ. ಕೇವಲ 7 ದಿನಕ್ಕೆ ಹಿಂದಿಗೆ 10.5 ಲಕ್ಷ ಬಿಲ್ ಆಗಿದೆ ಅವರಿಗೆ. ಇವತ್ತು ಡಾಕ್ಟರ್ ಏನ್ ಹೇಳಿದ್ದಾರೆ, ಇವತ್ತು 7 ದಿನ ನಂತರ ಇಂದು ಅವ್ರನ್ನ ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ. ಇವತ್ತು ನಾನು ಹೋಗಿ ಅವ್ರನ್ನ ಮಾತಾಡಿಸಿದಂತ ಸಂದರ್ಭದಲ್ಲಿ ಬಹಳಷ್ಟು ದುಃಖಕರವಾಯಿತು. ಒಬ್ಬ ಮಧ್ಯಮ ವರ್ಗದ ಜನ ಇಡೀ ರಾಜ್ಯದ ಪತ್ರಕರ್ತರ ಹಾಗೂ ಪತ್ರಿಕೆಗೆ ಸಂಬಂಧಪಟ್ಟಂಗೆ ವಿತರಕರಾಗಿ ಒಂದು ಕನ್ನಡ ಪತ್ರಿಕೆಯ ಏಜೆಂಟರಾಗಿ ಕೆಲಸ ಮಾಡಿದ್ರು ಕೂಡ ಇವತ್ತು ಯಾರು ಅವರಿಗೆ ಬೆನ್ನೆಲುಬಾಗಿ ಬೆಂಗಾವಲಾಗಿ ನಿಲ್ತಾ ಇಲ್ಲ. ಇಂಥ ಕಷ್ಟ ಸಮಯದಲ್ಲಿ ಯಾರು ಬರ್ತಾ ಇಲ್ಲ ಕೂಡ. ಇವತ್ತು ಇದಕ್ಕೆ ಕರ್ನಾಟಕ ಸರ್ಕಾರ ಇರ್ಬೋದು, ನಮ್ಮ ಮಾಧ್ಯಮ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದಂಥ KV ಪ್ರಭಾಕರ್ ಅವರು ಇದ್ರ ಬಗ್ಗೆ ಹೆಚ್ಚಿನ ಕಾಳಜಿ ತಗೊಂಡು ಆ ಒಂದು ಹೀನಾಯ ಸ್ಥಿತಿಯಲ್ಲಿ ಇರೋಂಥ ಕುಟುಂಬಕ್ಕೆ ತಮ್ಮ ಕೈಯಿಂದ ಇಲ್ಲ ಸರ್ಕಾರದಿಂದ ಇನ್ನಿತರ ಯಾವುದೋ ಒಂದು ಸಣ್ಣ ಮಟ್ಟದಾಗಿ ಸ್ವಲ್ಪ ಕೈ ಹಿಡಿದ್ರೆ ಇಡೀ ಕುಟುಂಬ ಚೇತರಿಸ್ಕೊಂಡು ಇಡೀ ರಾಜ್ಯದ ವಿತರಕರು ಉಸಿರು ಬಿಡುವಂತ ಪರಿಸ್ಥಿತಿ ಬರ್ತದಂತ ಈ ಸಂದರ್ಭದಲ್ಲಿ ಅವರಲ್ಲಿ ಮನವಿ ಮಾಡೋದ್ರ ಜೊತೆಗೆ ಇಂದು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗಿರ್ಬೋದು, KV ಪ್ರಭಾಕರ್ಗಿರ್ಬೋದು, ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಶಾಲಿನಿ ರಜನೀಶ್ ಅವ್ರಿಗಿರ್ಬೋದು, ಜೊತೆಗೆ ವಾರ್ತಾ ಇಲಾಖೆ ಆಯುಕ್ತರಾದಂಥ ಹೇಮಂತ್ ನಿಂಬಾಳ್ಕರ್ಗೆ, ಜೊತೆಗೆ ಇವತ್ತೇನು ಕನ್ನಡಪ್ರಭದಲ್ಲಿ ಏನು ಇವತ್ತು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ಏಜೆಂಟರಾಗಿರುವಂಥ ಶಂಬ್ಲಿಂಗ್ರವರು ರಾಜ್ಯದ ಅಧ್ಯಕ್ಷರ ಜೊತೆಗೆ ಒಂದು ಕನ್ನಡಪ್ರಭಕ್ಕೆ ಏನು ಸೇವೆ ಸಲ್ಲಿಸ್ಬಿಟ್ಟು ನಿರಂತರ ತಮ್ಮ ಜೀವನನ ಕನ್ನಡಪ್ರಭ ಒಂದು ಏಜೆಂಟ್ಗಾಗಿ ಮುಡಿಪಾಗಿಟ್ಟಿದ್ದಾರೆ. ಇವತ್ತು ರವಿ ಹೆಗಡೆ ಸಾಹೇಬ್ರು ಏನಿದ್ದಾರೆ ಮುಖ್ಯಸ್ಥರು ಕನ್ನಡಪ್ರಭ ಜೊತೆಗೆ ಸುವರ್ಣ ಚಾನಲ್, ಈ ಮುಖ್ಯಸ್ಥರು ಮನ್ಸು ಮಾಡಿ ಇವತ್ತು CM ಹತ್ರ ಅವಿನಾಭಾವ ಸಂಬಂಧ ಹೊಂದಿದ್ದಾರೆ. ಮೊನ್ನೆ ಬಜೆಟ್ ಪೂರ್ವದಲ್ಲಿ ತಾವೆಲ್ಲ ಫೋಟೋಗಳು ವಿಡಿಯೋದಲ್ಲಿ ನೋಡಿದ್ರೆ ಅವ್ರ ಹತ್ರ ಅಷ್ಟು ಆತ್ಮೀಯತೆಯಲ್ಲಿ ಅವತ್ತು ಪತ್ರಕರ್ತರಿಗೆ ಏನೊಂದು ಔತಣಕೂಟ ಕೊಟ್ಟರು, ಏಟ್ರಿ ಓಟದಲ್ಲಿ ಅಷ್ಟು ಸಂಬಂಧ ಇವತ್ತು ರವಿ ಹೆಗಡೆ ಇದ್ದಾರೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಏನೋ ಒಂದು ಸಹಾಯ ಮಾಡಬೇಕು ಅಂದ್ಬಿಟ್ಟು ಈ ಮುಖಾಂತರ ರವಿ ಹೆಗಡೆಯವರಲ್ಲಿ ನಾವು ಮನವಿ ಮಾಡೋ ಜೊತೆಗೆ ದೊಡ್ಡ ಮಟ್ಟದ ಸಂಸ್ಥೆ ಆಗಿರೋ ನಿಮ್ಮಲ್ಲೇ ಕರ್ತವ್ಯ ನಿರ್ವಹಿಸ್ತಿರುವಂಥ ನಮ್ಮ ಶಂಬ್ಲಿಂಗ್ ಅವರಿಗೆ ನಿಮ್ಮ ಸಂಸ್ಥೆಯಿಂದನೂ ಒಂದು ಸ್ವಲ್ಪ ಹೆಲ್ಪ್ ಮಾಡಿ, ಅದರಲ್ಲಿ ತಪ್ಪೇನಿದೆ. ಅದ್ರ ಜೊತೆಗೆ BV ಮಲ್ಲಿಕಾರ್ಜುನಯ್ಯವರು ಇವತ್ತು ಕನ್ನಡಪ್ರಭದ ಸಂಪಾದಕರು, ಜೊತೆಗೆ ಪತ್ರಕರ್ತರ ಸಂಘದ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಸಂಬಂಧಪಟ್ಟಂಗೆ ರಾಷ್ಟ್ರೀಯ ಅಧ್ಯಕ್ಷರು. ಇವರು ಗಮನಕ್ಕೂ ಇದೆ, ರವಿ ಹೆಗಡೆಯವ್ರ ಗಮನಕ್ಕೂ ಆಲ್ರೆಡಿ ಅವರ ಪದಾಧಿಕಾರಿಗಳು ಪ್ರಶಾಂತ್ ಇರ್ಬೋದು ಇನ್ನಿತರು ತಂದಿದ್ದಾರೆ ಈಗ ಆಲ್ರೆಡಿ. ದಯಮಾಡಿ ಮಾನವೀಯತೆ ಮರೆದು ನಿಮ್ಮ ಏಜೆಂಟ್ರು ಏನಿದ್ದಾರೆ ಅವ್ರಿಗೊಂದು ಏನಾಗಿದೆ, ಇವತ್ತು ಇನ್ಸೂರೆನ್ಸ್ ಇದೆ ಅವರಿಗೆ ಪುಣ್ಯ. ಇವತ್ತು ಇನ್ಸೂರೆನ್ಸ್ ಅಲ್ಲಿ 70% ಮಾತ್ರ ಅವರಿಗೆ ಕ್ಲೇಮ್ ಆಗಿ ಒಂದು 7-8 ಲಕ್ಷ ಮಾತ್ರ ಆಸ್ಪತ್ರೆಗೆ ಹಾಕಿಬಿಟ್ಟು ಉಳಿದಂತ ಒಂದು 6-7 ಲಕ್ಷ ನಗದು ಕಟ್ಟಿದ್ರೆ ಮಾತ್ರ ಅವರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಆ ಕುಟುಂಬ ಇದೆ. ದಯಮಾಡಿ ಕೈ ಜೋಡಿಸಿ ನೀವೆಲ್ಲ ಏನಿದೆ ಸ್ವಲ್ಪ ಸಹಾಯ ಅಸ್ತ್ರ ಆಗಲೇಬೇಕಂದು ಈ ಸಂದರ್ಭದಲ್ಲಿ ನಾನು ಮನವಿ ಮಾಡೋದ್ರ ಜೊತೆಗೆ ಮತ್ತೊಂದು ಪ್ರಮುಖ ವಿಚಾರ ಏನಪ್ಪ ಅಂತಂದ್ರೆ ತಮ್ಮ ಗಮನಕ್ಕೆ ತರೋದು, ಇವತ್ತು ವಿತರಕರ ಪರಿಸ್ಥಿತಿ ಹಿಂಗಾಯ್ತಂದ್ರೆ ಇವತ್ತು ಪತ್ರಿಕಾ ವರದಿಗಾರರು ಇವತ್ತು ಸರ್ಕಾರಕ್ಕೆ ನಾನು ಸುಮಾರು ಸಲ ಲೆಟರ್ ಬರ್ದಾಗೆ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ, ದಯಮಾಡಿ ಜೀವ ವಿಮೆ ಏನಿದೆ, ಇನ್ಸೂರೆನ್ಸ್ ಏನಿದೆ ಸರ್ಕಾರದಿಂದ ಆದ್ರೂ ಒದಗಿಸಿ ಸ್ವಾಮಿ ಅಂತ ನಾನು ಒಂದು ಲೆಟರ್ ಹಾಕಿದ್ರೆ ಅದಕ್ಕೊಂದು ಉತ್ತರ ಕೊಟ್ಟು ನನಗೆ ಲೆಟ್ರು ಕಮಿಷನರು ಹಾಕಿದರೆ, CM ಆಫೀಸಿಂದ ಬಂದಿದೆ. ಇದು ನಮ್ಮ ಜವಾಬ್ದಾರಿ ಅಲ್ಲ, ಪತ್ರಿಕೆಯ ಸಂಪಾದಕರ ಜವಾಬ್ದಾರಿ ಅಂತ ಹೇಳ್ತಾರೆ. ನಿಜ, ಈ ಪತ್ರಿಕೆ ಸಂಪಾದಕರ ಜವಾಬ್ದಾರಿ ಅಂದ್ರೆ ಇವತ್ತು ಮಾಧ್ಯಮ ಪಟ್ಟಿಯಲ್ಲಿ 1,000 ಮೇಲ್ಪಟ್ಟು ಪತ್ರಿಕೆಗಳು ಇದಾವೆ. ಇವತ್ತು ಸಾವಿರಾರು ಜನ ಆ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾರೆ ವರದಿಗಾರರಾಗಿ. ಇವತ್ತು ಯಾಕೆ ಕಾರ್ಮಿಕ ಇಲಾಖೆಯಿಂದ ಕಾನೂನು ಚಾಟಿ ಯಾಕೆ ಸರ್ಕಾರ ಬೀಸ್ತಾ ಇಲ್ಲ ನೀವು ಮಾಲೀಕರಿಗೆ? ಇವತ್ತು ಸಂತೋಷ್ ಲಾಡ್ ಅವರು ಬೇಕಾದಷ್ಟು ಪ್ರಚಾರದಿಂದ ಆ ಮಟ್ಟದಾಗಿ ಹೇಳಿಕೆ ಕೊಟ್ಕೊಂಡ್ಬಿಟ್ಟು ಬಿಲ್ಡಪ್ ತಗೊಂತಾರೆ. ಎಲ್ಲ ಸಣ್ಣ ಪುಟ್ಟು ಉದ್ಯಮದವರಿಗೆ ಹೋಗಿ ಆ ರೀತಿ ಮಾಡ್ತಿರಲ್ಲ ಸಂತೋಷ್ ಲಾಡ್ ಅವರೇ. ಇವತ್ತು ಪತ್ರಕರ್ತರು ಬೇಕಾದಷ್ಟು ಉದ್ದಿಮೆಗಳು ಮಾಡಿದ್ದಾರೆ, ಯಾಕೆ ಅವರಿಗೆ ಕಾರ್ಮಿಕ ಕಾನೂನುಗಳು ಅನುಷ್ಠಾನ ಮಾಡಕ್ ನಿಮಗೆ ಧೈರ್ಯ ಇಲ್ವಾ?
ಮಾಡ್ರಿ. ಇವತ್ತು ರೋಡ್ನಲ್ಲಿ ಬಿದ್ದಿದ್ದಾರೆ ಪತ್ರಕರ್ತರ ಕುಟುಂಬ ಸ್ಥಿತಿಗಳು, ವರದಿಗಾರರ ಸ್ಥಿತಿ ಹೇಳಂಗಿಲ್ಲ. ಅಂತ ಸ್ಥಿತಿಯಲ್ಲಿ ದಯಮಾಡಿ ಮಾತು ಕಡಿಮೆ ಮಾಡಿ ಕೆಲಸ ಮಾಡೋದೇನಿದೆ ಮಾಡಿ. ಇವತ್ತು ಅಸಂಘಟಿತ ಕಾರ್ಮಿಕರು ಅವರೆಲ್ಲ ಈ ವಿತರಕರು, ಅವರಿಗೆ ಇವತ್ತು ರಕ್ಷಣೆ ಇಲ್ಲ, ನೆಲೆ ಇಲ್ಲ. ಇನ್ನು ಪತ್ರಕರ್ತರು ವರದಿಗಾರ ಸ್ಥಿತಿ ಅಂತ ಹೇಳಂಗಿಲ್ಲ. ಅಂತ ಸ್ಥಿತಿಯಲ್ಲಿ ಇವತ್ತು ನಾವು ಬದುಕ್ತಾ ಇದೀವಿ. ದಯಮಾಡಿ ಎಚ್ಚೆತ್ಕೊಂಡು ಏನೈತೆ ಒಂದು ಮಾನವೀಯತೆ ಮೆರೆಂತ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳಿಂದ, ಜೊತೆಗೆ KV ಪ್ರಭಾಕರ್ ಅವರಿಂದ, ಸಂತೋಷ್ ಲಾಡ್ ಅವರಿಂದ, ಜೊತೆಗೆ ಇವತ್ತೇನು ನಾನು ರವಿ ಹೆಗಡೆ ಸಾಹೇಬರಿಗೆ ಮತ್ತೊಮ್ಮೆ ಕಳಕಳಿ ವಿನಂತಿ, ದಯಮಾಡಿ ಆ ಕುಟುಂಬಕ್ಕೆ ಒಂದು 5-6 ಲಕ್ಷದ ಅವಶ್ಯಕತೆ ಇದೆ. ಎಲ್ಲೋ ಒಂದು ಕಡೆ CMಗೆ ಹೇಳ್ತಿರೋ, ಇಲ್ಲ ನಿಮ್ಮ ಸಂಸ್ಥೆ ಮಾಡ್ತಿರೋ, ಇಲ್ಲ ಮತ್ತೊಬ್ಬರಿಗೆ ಹೇಳ್ತಿರೋ, ದಯಮಾಡಿ ಮಾಡಿ ಸ್ವಾಮಿ. ವಿ ಮಲ್ಲಿಕಾರ್ಜುನ ಅವರೇ, ನೀವು ರಾಷ್ಟ್ರೀಯ ಅಧ್ಯಕ್ಷರು, ಇಡೀ ಪತ್ರಕರ್ತ ಸಂಘ ಹಿತ ಕಾಯ್ಬೇಕಾದರು. ನಿಮ್ಮ ಪತ್ರಿಕೆಗೆ ಸಂಬಂಧಪಟ್ಟಂಗೆ ಹಗಲಿರುಳು ದುಡಿದ್ಬಿಟ್ಟು ಏಜೆಂಟ್ರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಶಂಭುಲಿಂಗ ಅವರು ಇನ್ನೂ 43 ವರ್ಷ ಅಂಥವ್ರು ಇದಾರಂತ ಗೊತ್ತಿದ್ದನು ದಯಮಾಡಿ ಹೋಗಿ ಅವ್ರನ್ನ ವಿಚಾರಣೆ ಮಾಡಿಬಿಟ್ಟು ಏನು ಸಾಧ್ಯ ಐತೆ ಒಂದು ಸ್ವಲ್ಪ ಹೆಲ್ಪ್ ಮಾಡಂಥದ್ದು ಕಲೀರಿ. ಇಲ್ಲಾಂದ್ರೆ ಆ ಕುಟುಂಬ ರೋಟಿ ನೋಡಿ, ಅವರು ಇನ್ನೊಂದು 3-4 ಅಕಸ್ಮಾತ್ ಡಿಸ್ಚಾರ್ಜ್ ಆದಮೇಲೆ 3-4 ತಿಂಗಳು ರೆಸ್ಟ್ ಬೇಕು. 4ರಿಂದ 6 ತಿಂಗಳು ಏನೂ ಮಾಡೋಕ್ಕಾಗಲ್ಲ. ಇವಾಗ ಇದರಿಂದನೇ ಬದುಕ್ತಿರೋ ಹೆಂಡತಿ ಮಕ್ಕಳು ಸ್ಥಿತಿ ಏನ್ರಿ? ಉಪವಾಸ ಇರ್ಬೇಕಾ, ರೋಡ್ಡಲ್ಲಿ ಬೀಳ್ಬೇಕಾ? ಅದ್ರ ನಂತರ ಪೂರ್ತಿ ಇವಾಗಿರೋಂಥ ಸ್ಥಿತಿ ಅವ್ರು ಆಗಕ್ಕೆ ಸಾಧ್ಯನೇ ಇಲ್ಲ. ಈ ದೃಷ್ಟಿಯಲ್ಲಿ ಇಟ್ಕೊಂಡು ದಯಮಾಡಿ ಶಾಶ್ವತ ಪರಿಹಾರ ಏನಿದೆ ಆ ನಿಟ್ಟಿನಲ್ಲಿ ಮಾಡಿ ಅನ್ನೋ ಒಂದು ಇದಕ್ಕೆ ನಿಮ್ಮಲ್ಲಿ ಮನವಿ. ಜೊತೆಗೆ ಇವತ್ತೇನಿದೆ ಕಾರ್ಮಿಕ ಕಾನೂನು ಅನುಷ್ಠಾನಕ್ಕೆ ಏನಿದೆ ಇನ್ಮೇಲೆ ನಿರಂತರ ನನ್ನ ಹೋರಾಟ ಸಾಗ್ತತೆ. ಜೊತೆಗೆ ಇವತ್ತು ಪತ್ರಕರ್ತರ ರಕ್ಷಣಾ ಕಾಯ್ದೆ ಇರ್ಬೋದು, ಅದ್ರ ಜೊತೆಗೆ ಇವತ್ತೇನು ಬಸ್ ಪಾಸ್ ಇನ್ನಿತರ ಏನಿದಾವಲ್ಲ, ಆದಷ್ಟು ಶೀಘ್ರ ಕರ್ನಾಟಕ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸೋದು. ಅದಕ್ಕೆ ಉತ್ತರ ಏನಂತ ಬಂದು ನೋಡಿದ ಮೇಲೆ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟಲ್ಲಿ ರಿಟ್ ಫೈಲ್ ಮಾಡೋದ್ರ ಮುಖಾಂತರ ಇಡೀ ನಮ್ಮ ಧ್ವನಿ ಬಂಗ್ಲೆ ಮಲ್ಲಿಕಾರ್ಜುನ್ ಏನಂತ ರಾಜ್ಯದಲ್ಲಿ ನಾನು ಖಂಡಿತ ಮಾಡೋವರೆಗೂ ವಿಶ್ರಮಿಸೋದಿಲ್ಲ. ಹಗಲು ರಾತ್ರಿ ನನ್ನ ಹೋರಾಟ. ಇನ್ನು ನಾನು ಬಂದಿರೋದು ಕೇವಲ 3 ವರ್ಷ. ಇವತ್ತು 100 ವರ್ಷ ಇತಿಹಾಸ ಇರೋಂಥ ಸಂಘದ ಕೈಲೇ ಇವತ್ತು ಏನು ಮಾಡೋಕ್ಕಾಗಿಲ್ಲ. ಒಂದು ಸಣ್ಣ ಬಸ್ ಪಾಸು ಕೊಡ್ಸೋಕ್ಕಾಗಿಲ್ಲ, ವಿಧಾನಸೌಧ ವಿಕಾಸಸೌಧ ಎಂಟ್ರಿ ಮಾಡ್ಸೋಕ್ಕಾಗಿಲ್ಲ, ಕಾರ್ಮಿಕ ಕಾನೂನುಗಳು ಅನುಷ್ಠಾನ ಮಾಡ್ಸೋಕ್ಕಾಗಿಲ್ಲ. ಜೊತೆಗೆ ಇವತ್ತೇನು ದೊಡ್ಡ ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರಲ್ಲ, ಆ ಸಂಘದ ಮೇನ್ ಅಧ್ಯಕ್ಷಗಳು, ಇನ್ನ ಬೇರೆ ಬೇರೆ ಪದಾಧಿಕಾರಿಗಳು, ಆ ಸಂಸ್ಥೆನಲ್ಲಿ ಒಂದು ಪೇ ಸ್ಲಿಪ್ ಕೊಡ್ಸೋಕೆ ಇವತ್ತಿಗೆ ಅವ್ರ ಕೈಲಿ ಆಗ್ತಾ ಇಲ್ಲ. ನಾನು ಬಂದಿರೋದು ಇನ್ನು 3 ವರ್ಷ, ಇನ್ನು 2 ವರ್ಷ ವೆಯ್ಟ್ ಮಾಡ್ರಿ. ಕಾನೂನು ಏನಂತ ನಾನು ತೋರಿಸ್ಕೊಡ್ತೀನಿ. ರಾಜ್ಯದ ಪತ್ರಕರ್ತರ ಮೊಗದಲ್ಲಿ ಸಂತೋಷ ಮೂಡೋವರೆಗೆ ನನ್ನ ಅವಿರತ ಶ್ರಮ, ನಿರಂತರ ಹೋರಾಟ ಇರ್ತದೆ ಅಂತ ಹೇಳೋದ್ ಜೊತೆಗೆ ಮತ್ತೊಮ್ಮೆ ಇವಾಗ ಏನು ಹೇಳಿದ್ದೀನಿ ಎಲ್ಲ ದೊಡ್ಡ ನಮ್ಮ ಹಿರಿಯ ಪತ್ರಿಕೆ ಸಂಬಂಧ ದಯಮಾಡಿ ಶಂಭುಲಿಂಗ ಅವ್ರ ಸ್ಥಿತಿ ನೋಡ್ಕೊಂಬಿಟ್ಟು ಅವ್ರಿಗೆ ಏನಿದೆ ತಮ್ಮ ಕೈಲಾದಂಥ ಒಂದು ಸ್ವಲ್ಪ ಹೋಗಿ ಸಹಾಯಸ್ತ ನೀಡಿ. ಇಲ್ಲ ಸರ್ಕಾರದಿಂದ ಏನಿದೆ ಸಾಧ್ಯವಾದ ಮಟ್ಟಿಗೆ ಒಂದು 10 ಲಕ್ಷ ರೂಪಾಯಿ ಹೆಲ್ಪ್ ಮಾಡಿದ್ರೆ ಉಳಿದಂಥ 8-10 ಲಕ್ಷ ಅವ್ರಿಗೆ ಇನ್ಸೂರೆನ್ಸ್ ಇದೆ ಮಾಡ್ಕೊಂತಾರೆ. ತೀವ್ರ ಆರ್ಥಿಕ ಇದೆ, ದಯಮಾಡಿ ಮತ್ತೊಮ್ಮೆ ಸಹಾಯ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಈ ಬಂಗ್ಲೆ ಮಲ್ಲಿಕಾರ್ಜುನ ಹೃದಯಪೂರ್ವಕವಾಗಿ ಮನವಿ ಮಾಡ್ತಾ ಇದ್ದೀನಿ.